ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಶ್ರೀ ಗೌಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಮ್ಮನ ಮದುವೆ ಸಂಭ್ರಮ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ಮದುವೆಗೆ ಇನ್ನೂ 3 ದಿವಸ ಇದ್ದಾಗಲೇ ನಮ್ಮ ಊರ ಹಬ್ಬ ಇತ್ತು. ಆಕ್ಚುಲಿ ಆಗಿ ನಮ್ಮ ಮನೆ ಮದುವೆ ಸಂಭ್ರಮ ಶುರುವಾಗಿದ್ದೆ ಅವತ್ತಿಂದ. ಅಮ್ಮ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದುವೆ ಬೇಗ ಫಿಕ್ಸ್ ಆದ್ರೆ ಕಳ್ಸ ಓದ್ಕೋತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು. ನಮ್ಮ ಊರ್ ದೇವ್ರು ಲಕ್ಕಮ್ಮ ಅಂತ. ಫಸ್ಟ್ ದೇವ್ರು ಹೊರಡಿಸ್ಕೊಂಡು ಕೆರೆ ಹತ್ರ ಹೋಗಿ ಗಂಗೆ ತಗೊಂಡ್ಬರ್ತೀವಿ. ಅಲ್ಲಿಂದ ಕಳ್ಸ ಹೊರಿಸ್ತಾರೆ. ಹೋದ ವರ್ಷ ನಾನು ಕಳ್ಸ ಹೊತ್ತಿದ್ದೆ, ಈ ವರ್ಷ ನಮ್ಮಮ್ಮ ಹೊತ್ಕೊಂಡಿದ್ರು. ದೇವರು ನಮ್ಮಮ್ಮಂಗೆ ಬೇಗನೆ ಬಂತು. ನಾನು ಕಳ್ಸ ಓದ್ಕೊಂಡಾಗ ನಮಗೆ ಯಾವ ಥರ ಆಗ್ತಿರುತ್ತೆ ಅಂದರೆ, ಕೆಲವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು, ಸುಮ್ಮನೆ ಡ್ಯಾನ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಆ ಥರ ಏನೂ ಇರಲ್ಲ. ನಮಗೆ ಕಾನ್ಷಿಯಸ್ ಇರುತ್ತೆ, ನಾವೇನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿರುತ್ತೆ. ಬಟ್ ಅದು ಕಳ್ಸದಲ್ಲಿ ನಮಗೊಂಥರ ಮ್ಯಾಗ್ನೆಟಿಕ್ ಫೋರ್ಸ್ ಥರ ಎಳೀತಾ ಇರುತ್ತೆ. ಅದು ಯಾವ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ, ನಾವು ಆ ಕಡೆಗೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಮಗೆ ಅದು ಸೆನ್ಸ್ ಆಗ್ತಾ ಇರುತ್ತೆ, ನಾವು ಹೋಗ್ತಿರೋದು ಎಲ್ಲ ನಮಗೆ ಗೊತ್ತಾಗ್ತಿರುತ್ತೆ. ದೇವರೆಲ್ಲ ಗುಡಿ ಸೇರಿಸಿದ್ಮೇಲೆ ಸಂಜೆ ಅಮ್ಮ ಚಂದ್ರಾಯಪಟ್ಟಣಕ್ಕೆ ಹೋದ್ರು. ನಾನು ಊರಿಗೆ ಬಂದೆ. ಇನ್ನೂ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡೋದಿತ್ತು. ಊರಿಗೆ ಅಕ್ಕ ಬಂದ್ಲು. ಅಕ್ಕ ಮತ್ತೆ ಅಕ್ಕನ ಮಗಳು. ನನಗೆ ನಮ್ಮ ಅಕ್ಕ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿಕೊಟ್ಲು. ಮದುವೆ ಶನಿವಾರ ಭಾನುವಾರ ಬಂದಿತ್ತು. ಸಹನಾ ಅವ್ರ ಮನೇಲಿ ಶನಿವಾರದ ಮದುವೆ ಬಂದರೆ ಶನಿವಾರ ಚಪ್ರ ಹಾಕಲ್ವಂತೆ, ಶುಕ್ರವಾರನೇ ಹಾಕ್ತಾರಂತೆ. ಹಾಗಾಗಿ ನಿಮ್ಮ ಮನೇಲೂ ಶುಕ್ರವಾರನೇ ಹಾಕಿ ಅಂತ ಹೇಳಿದ್ರು. ನಮ್ಮ ಮನೆಯವರು, ನಾನು, ಮಕ್ಕಳು ಚಪ್ರಕ್ಕಿನ್ನ 2 ದಿನ ಮುಂಚೆನೇ ಹೋದ್ವಿ. ನಮ್ಮ ಮನೆಯವರು ಚಪ್ರದ ದಿನ ಬೇಗನೆ 6 ಗಂಟೆಗೆ ಎದ್ದು ಊರಿಗೆ ಹೋದ್ರು. ಸೋಗೆ, ಎಳ್ನೀರು ಎಲ್ಲ ತಗೊಬರೋದಕ್ಕೆ. ಅಷ್ಟರಲ್ಲಿ ನನ್ನ ಚಿಕ್ಕಪ್ಪನ ಮಗ ಮಹೇಶ ಬಂದ್ಬಿಟ್ಟು ತಿಂಡಿಗೆಲ್ಲ ಚಾಪ್ ಮಾಡಿಟ್ಟಿದ್ವಿ. ತಿಂಡಿ ಒಗ್ಗರಣೆ ಹಾಕ್ಬಿಟ್ಟು ಪಲಾವ್ ಮಾಡ್ದ. ನಮ್ಮ ದೊಡ್ಡಮ್ಮ ಚಪ್ರದಟ್ಟಿ ಹಂಗೆ ಖಾಲಿ ಬಿಟ್ಟಿದ್ದೀರಲ್ಲ ಅಂತ ಬೈಕೊಂಡು ರಂಗೋಲಿ ಬಿಟ್ಟರು. ಅವತ್ತು 10:30ಗೆ ರಾಹುಕಾಲ ಬಂದಿತ್ತು. ರಾಹುಕಾಲಕ್ಕೆ ಮುಂಚೆ ಚಪ್ರದ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬೇಗನೆ ಬಂದರು. ದಡಿ ಇವೆಲ್ಲ ತಗೊಂಡು. ಆಮೇಲೆ ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಣ್ಣ ಎಲ್ಲರೂ ಸೇರಿಕೊಂಡು ಚಪ್ರ ಹಾಕಿದ್ರು. ಆಮೇಲೆ ಚಪ್ರ ಹಾಕೋರ್ಗೆಲ್ಲರಿಗೂ ಟೀ ಕಾಯಿಸ್ಕೊಂಬಂದು ಕೊಟ್ಟೆ. ನಮ್ಮ ದೊಡ್ಡಪ್ಪ ಯೋಹನ್ನ ಆಟ ಆಡಿಸ್ತಾ ಇತ್ತು. ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಚಪ್ರ ಕಟ್ತಾ ಇದ್ರು. ನಮ್ಮ ಅಪ್ಪಾಜಿ ಫ್ರೆಂಡ್ ಒಬ್ಬರು ಬಂದಿದ್ರು ಅದ್ರ ಜೊತೆಗೆ. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಕ್ಕಿಂತ ಹೆಚ್ಚು ಮಕ್ಳು ಹಿಡಿಯೋದೇ ದೊಡ್ಡ ಹಿಂಸೆ ಆಗಿ ಹೋಗ್ಬಿಟ್ಟಿತ್ತು. ನವಧಾನ್ಯನ ಅರಿಶಿನದ ಬಟ್ಟೆ ಮಾಡಿಕೊಂಡು ಅದನ್ನ ಕಟ್ಟಿ, ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡ್ದ. ನಮ್ಮ ದೊಡ್ಡಮ್ಮ ಮುಂದೆ ನಿಂತ್ಕೊಂಡು ಎಲ್ಲಾನು ಶಾಸ್ತ್ರ ಎಲ್ಲ ಹೇಳ್ಕೊಟ್ಟು ಎಲ್ಲಾನು ಪೂಜೆ ಮಾಡಿಸಿದ್ರು. ಆಮೇಲೆ ಅಮ್ಮ, ನಾನು, ದೊಡ್ಡಮ್ಮ ಎಲ್ಲ ಪೂಜೆ ಮಾಡಿದ್ವಿ. ಮನೆ ಮುಂದೆಲ್ಲ ತುಂಬಾ ನೆರಳು ಬಂತು. ಒಂಥರ ನೋಡಕ್ಕೆ ಖುಷಿ ಆಗ್ತಿತ್ತು, ಆ ಹೂವು ತೋರಣ ಎಲ್ಲ. ಆಮೇಲೆ ನೆಂಟರೆಲ್ಲ ಒಬ್ಬೊಬ್ಬರಾಗೆ ಬಂದ್ರು. ಚೌಟ್ರಿಗೆ ಹೋಗ್ಬೇಕಿತ್ತಲ್ಲ ಶನಿವಾರ ಅಂತ ಹೇಳ್ಬಿಟ್ಟು.
ಅದರಲ್ಲಿ ನಮ್ಮ ಮನೇಲಿ ಪೂರ್ತಿ ನಮ್ಮ ಅಡುಗೆ ಪೂರ್ತಿ ವಹಿಸ್ಕೊಂಡಿದ್ದು ನಮ್ಮ ಮಾಮ, ನಮ್ಮ ಆನಂದ್ ಮಾಮ ಅಂತೇಳಿ ಇವರು ಭಟ್ರು. ಮನೇಲಿ ತಿಂಡಿ ಊಟ ಫುಲ್ ಬೀಗ್ರೂಟ ಮದುವೆ ಶುರುವಾದಾಗಿಂದ ಬೀಗ್ರೂಟ ಮುಗಿಯೋವರೆಗೂ ಎಲ್ಲ ಅವ್ರದ್ದೇನೆ. ನಮ್ಮ ಕಡೆ ಎಲ್ಲ ನಾವು ಮದುವೆಗೆ ಹಿಂದಿನ ದಿವಸ ಅಂದರೆ ಚಪ್ರದ ದಿವಸ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಸಮನ್ ಮಾಲೆ ಹಾಕ್ಸ್ಕೊಂಡು ಬರ್ತೀವಿ. ದೇವಸ್ಥಾನಕ್ಕೆ ನಾನು, ನಮ್ಮ ಮನೆಯವರು ಮತ್ತೆ ನನ್ನ ತಮ್ಮ ಹೋಗಿದ್ವಿ. ನಮ್ಮ ಕಡೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಇನ್ನು ಬಂದು ದಾಸಪ್ಪಂಗೆ ಇಕ್ಸೋವರೆಗೂ ನಾವೇನು ಊಟ ಮಾಡಂಗಿಲ್ಲ. ಅಂದರೆ ನಾವು ಊಟ ಮಾಡ್ಬೋದು, ಮದುವೆ ಗಂಡು ಮಾತ್ರ ಊಟ ಮಾಡೋವಾಗಿಲ್ಲ. ನಾವು ದೇವಸ್ಥಾನದಿಂದ ಹೊರಟಿದೀವಿ ಅಂತ ಫೋನ್ ಮಾಡಿದ ತಕ್ಷಣ ಇಲ್ಲಿ ದಾಸಪ್ಪಂಗೆ ಇಕ್ಸಕ್ಕೆ ಎಲ್ಲಾನು ಅಡುಗೆ ಮಾಡಿ ರೆಡಿ ಮಾಡ್ಕೊಂಡಿದ್ರು. ನಾವು ದಾಸಪ್ಪಂಗೆ ಇಕ್ಸೋ ಟೈಮಲ್ಲೇನೆ ಮನೇಲಿ ಮಾಸ್ತಮನ್ ಮಾಡ್ತೀವಿ. ಅಂದರೆ ಹುಡ್ಗಿಗೆ ತಂದಿರೋ ಬಟ್ಟೆ ಮತ್ತೆ ಹುಡುಗನ ಬಟ್ಟೆ ಒಡವೆ ಎಲ್ಲಾನು ಇಟ್ಬಿಟ್ಟು, ಹೋದ್ಸತಿ ಹಿಂಗೆ ಮಾಡ್ಬೇಕಾದ್ರೆ ನನ್ನ ಮದ್ವೆಲಿ ಒಂದು ಉಂಗುರ ಮಿಸ್ ಆಗಿತ್ತು. ಅದಕ್ಕೆ ಈ ಸಲ ಹುಷಾರಾಗಿ ನೋಡ್ಕೊಂಡೆ. ದಾಸಪ್ಪಂಗೆ ಇಕ್ಸ್ತೀವಲ್ಲ ಅವಾಗ ಅವರೊಂದು ಹಾರ ಹಾಕ್ತಾರೆ. ಸಮನ್ವಯ ಮಾಲೆ ಜೊತೆ ಅದನ್ನು ಇಟ್ಕೊಂಡಿರ್ಬೇಕು. ನಾವು ತಾಳಿ ಕಟ್ಟೋವರ್ಗು ಸಮನ್ವಯ ಮಾಲೆ ತೆಗಿಯಲ್ಲ. ಈ ಪೂಜೆ ಗ್ಯಾಪಲ್ಲೇನೆ ನಂದೊಂದು ವಿಶ್ ಪೂರ್ಣ ಆಯ್ತು. ಎಲ್ರಿಗೂ ಹಿರಿಯರ್ಗೆ ಆಶೀರ್ವಾದ ತಗೋ ಅಂತ ಹೇಳ್ತಿದ್ರು. ನಾನು ಕಾಲಿಗೆ ಬೀಳಲ್ಲ ಅಂತ ಅವ್ನು ಹಠ ಮಾಡ್ತಿದ್ದ. ಆಮೇಲೆ ನಮ್ಮ ಅಜ್ಜಿ ಎಲ್ಲ ಬೀಳು ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಕಾಲಿಗೆ ಬಿದ್ದ. ಆಮೇಲೆ ದಾಸಪ್ಪಂಗೆಲ್ಲ ಇಕ್ಕಿಸ್ಕೊಂಡು ಎಲ್ಲ ಊಟ ಮಾಡಿ ಚೌಟ್ರಿಗೆ 5 ಗಂಟೆಗೆ ಇಲ್ಲಿಂದ ಬಿಡೋಣ ಅಂತೆಲ್ಲ ತಯಾರಿ ಮಾಡ್ಕೋತಿದ್ದೋ. ಆವಾಗ ಪೆಟ್ಟಿಗೆ ಸಾಮಾನು ಏನಾದರೂ ಮರ್ತೋಗ್ಬಿಡ್ತೀವಿ ಅಂತ ಪೆಟ್ಟಿಗೆಗೆ ತುಂಬೋದೆಲ್ಲನೂ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಸೇರಿಕೊಂಡು ಅಜ್ಜಿ ಎಲ್ಲರೂ ಪೆಟ್ಟಿಗೆಗೆ ತುಂಬ ಸಾಮಾನೆಲ್ಲ ಒಂದು ಕಡೆ, ತಗೊಂಡೋಗೋ ಸಾಮಾನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿದ್ರು. ಪೆಟ್ಟಿಗೆಗೆ ತುಂಬಕ್ಕೆ ಟೊಮಟ ಮಾಡ್ತೀವಿ 9 ಉಂಡೆ. ಅದಕ್ಕೆ ನಮ್ಮ ಮಾಮ ಟೊಮಟ ಕಲ್ಸ್ಕೊಳಕ್ಕೆಲ್ಲಾನು ರೆಡಿ ಮಾಡ್ಕೊಂತ ಇತ್ತು. ಬಂದು ಅದೇ ಟೊಮಟ ಬಿದ್ಯಾಕ ಮಾಮಗ ಬನ್ನಿ ಬನ್ನಿ ಅಂತ ಕರೀತೈತೆ. ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ಮ ಅವ್ವ ಮತ್ತೆ ನಮ್ಮ ಆಂಟಿ ಎಲ್ಲರೂ ಟೊಮಟ ಮಿದ್ದು ರೆಡಿ ಮಾಡ್ಕೊಂಡ್ರು. ನಾವು ಒಳಗಡೆ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ. ಆಚೆ ನನ್ನ ತಮ್ಮ ಮತ್ತೆ ನಮ್ಮ ಮನೆಯವರು ಗಾಡಿಗೆಲ್ಲ ಡೆಕೋರೇಟ್ ಮಾಡಿಸಿದ್ರು. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ರೆಡಿಯಾಗಿ ಹೊರಟಿದ್ವಿ. ಚೌಟ್ರಿಗೆ ಹೋಗ್ತಿದ್ದಂಗೆ ಟೈಮ್ ಆಯಿತು ಶಾಸ್ತ್ರ ಶುರು ಮಾಡಿ ಅಂತ ಶುರು ಮಾಡಿಕೊಂಡ್ರು. ಮೊದಲನೇ ಶಾಸ್ತ್ರ ಭತ್ತ ಕುಟ್ಟೋದು ಅಂತ ಹೇಳಿ. ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಎಲ್ಲ ಪೂಜೆನೂ ಸ್ಟಾರ್ಟ್ ಮಾಡಿದ್ಲು. ಮದ್ವೆಲಿ ಅಜ್ಜಿಗಳ ಕಾಟ ಒಂಥರ ಆದ್ರೆ ಫೋಟೋಗ್ರಾಫರ್ ಕಾಟ ಒಂಥರ ಇರುತ್ತೆ. ಅಜ್ಜಿದಿರು ಹಂಗ್ ಮಾಡು ಹಿಂಗ್ ಮಾಡು, ಹಂಗ್ ಮಾಡಿಲ್ಲ ಅಂತ ಬೈತಿರ್ತಾರೆ. ಫೋಟೋಗ್ರಾಫರು ಅವ್ರು ಮಾಡ್ತಿರೋದ್ರೆ ಹಿಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಅಂತ ಅವ್ರು ಹೇಳ್ತಿರ್ತಾರೆ. ಆ ಭತ್ತ ಅಕ್ಕಿ ಆಗೋವರೆಗೂ ಕುಟ್ಬೇಕಂತೆ. ಹಿಂದೆ ಎಲ್ಲ ಅದೇ ಅಕ್ಕಿಲಿ ಆಸೆ ಬರೆಯೋರಂತೆ. ಇವಾಗ ಒಂದು ಸ್ವಲ್ಪ ಅಷ್ಟೇ ನಮ್ಮ ಸ್ಟ್ಯಾಮಿನಾ. ಒಂಚೂರು ಭತ್ತದಲ್ಲಿ ಬಿಳಿ ಅಕ್ಕಿ ಕಾಳೋವರೆಗೂ ಕುಟ್ಟಿ ಸಾಕು ಅಂತ ಹೇಳಿ ಎಬ್ರಿಸ್ಬಿಟ್ರು ನಮ್ಮನ್ನ. ಆಮೇಲೆ ಶಾಸ್ತ್ರದ ನೀರು ತರೋದಕ್ಕೆ ಅಂದರೆ ಗಂಗೆ ತರೋದಕ್ಕೆ ಕೊಡಗಳೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆಲ್ಲ ಸುಣ್ಣದಲ್ಲಿ ಡಿಸೈನ್ ಆಗಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದ ಥರನೇ ನಾವೆಲ್ಲರೂ ನಮ್ಮ ಅತ್ತೆ ಎಲ್ಲರೂ ಬಿಡಿಸಿದ್ವಿ.
ಕೊಡ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕಳಸ ಎಲ್ಲ ಇಟ್ಬಿಟ್ಟು ಅದನ್ನ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಈಚೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಳಗಡೆನೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ ಫಸ್ಟು. ಒಳಗಡೆ ಎಲ್ಲ ಪೂಜೆ ಮಾಡ್ಕೊಂಡು ಆಚೆ ತಗೊಬಂದ್ವಿ ನಲ್ಲಿ ಹತ್ರ ಗಂಗೆ ತಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಆಚೆ 3 ಕಲ್ಲಿಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಆಮೇಲೆ ಬಿಂದಿಗೆ ಎಲ್ಲ ತುಂಬಿಸಿಟ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡು ಯಾರು ಶಾಸ್ತ್ರದ ನೀರು ಹೊತ್ಕೊತಾರೆ ಅಂದರೆ ಗಂಗೆ ಹೊತ್ಕೊತಾರೆ ಅವ್ರಿಗೆಲ್ಲ ಮಡ್ಲಿಗೆ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಕಟ್ಟಿದ್ರು.
5 ಗಡಿಗೆ ಇರುತ್ತೆ. ಅದ್ರಲ್ಲಿ ಒಂದು ದೊಡ್ಡದಿರುತ್ತೆ, ಅದು ಹುಡುಗನ ಅಕ್ಕಂಗ ತಂಗಿಗ ಒರೆಸ್ತಾರೆ. ಇನ್ನು 4 ಬೇರೆಯವ್ರ ಅತ್ತೆದಿರೆಲ್ಲ ಒತ್ಕೊತಾರೆ. ನನಗೆ ಯಾಕೆ ಇಷ್ಟು ಸೈಜ್ ದೊಡ್ಡದಿರೋ ಮಡಿಕೆ ಅಂತ ಹೇಳಿ ಇದು ಮಾಡ್ತಿದ್ದೆ, ರೇಗಿಸ್ತಿದ್ರು. ಅಕ್ಕ ಆಗ್ಬಿಟ್ರೆ ಸಾಲದು ಒತ್ಕೋಬೇಕು ಅಂತ. ಸ್ಯಾರಿ ಉದ್ದ ಹುಟ್ಟಿರ್ತೀವಿ, ಪ್ಲಸ್ ಮಡಕೆ ಹೊದ್ಕೊಂಡು ಕಾಲೆಲ್ಲ ಒದ್ದೆ ಆಗಿರುತ್ತೆ. ಸ್ಟೆಪ್ಸ್ ಮೇಲೆ ಹೆಂಗಪ್ಪ ಕಾಲಿಡೋದು ಅಂತ ನಮ್ಮ ಭಯ ಇರುತ್ತೆ. ಅದ್ರಲ್ಲಿ ಬೇರೆ ಈ ಫೋಟೋಗ್ರಾಫರ್ ಮಧ್ಯದಲ್ಲಿ ನಿಂತು ಫೋಟೋ ತೆಗಿತಿದ್ರು, ಅದು ಬೇರೆ ಭಯ ಬೈಕೋತಿದ್ದೆ ನಾನು ಅವ್ರನ್ನ.
ಆಮೇಲೆ ಶಾಸ್ತ್ರದ ನೀರು ತಗೊಂಡೋಗಿ ಗಂಡಿನ ರೂಮಿಗೆ ಇಟ್ವಿ. ನಮ್ಮ ಮನೆಯವರಂತೂ ನಾನು ಎಲ್ಲೋದ್ರೂ ನನ್ನ ಹಿಂದೆ ನನ್ನ ಚಿಕ್ಕ ಮಗನ ಎತ್ಕೊಂಡು ಜೊತೇಲಿ ಇದ್ದೇ ಇದ್ರು. ನಮ್ಮ ಅತ್ತೆ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಅಜ್ಜಿಯರೆಲ್ಲ ಸೇರಿ ಆಸೆ ಬರಿತಾ ಇದ್ರು. ಮತ್ತೆ ನಮ್ಮ ಅಜ್ಜಿ ಇದ್ದಿರು ಸೋಬಾನ ಆಡ್ತಾ ಇದ್ರು. ಅವರೆಲ್ಲ ಆಸೆ ಬರೆದು ರೆಡಿ ಮಾಡಿದ್ಮೇಲೆ ನಾನು ದೀಪಗಳು ಮತ್ತು ಕಳಸ ಎಲ್ಲ ತಗೊಂಡೋಗಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನಾವಿಲ್ಲಿ ಆಸೆ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಲ್ಲಿ ಹುಡುಗಿ ಕಡೆ ಬಳೆ ತೊಡಿಸ್ತಾ ಇದ್ರು. ಎಲ್ಲರೂ ಫಸ್ಟು ಫೋಟೋಗ್ರಾಫರು ಬಳೆ ತೊಡಿಸ್ಕೊಬಿಡಿ ಮೇಡಮ್, ಆಮೇಲೆ ಆಸೆದು ವಿಡಿಯೋ ಮಾಡೋಕ್ಕೆ ಸರಿ ಆಗುತ್ತೆ ನಮಗೆ ಅಂತ ಅಂದರು. ಆಮೇಲೆ ಎಲ್ಲರೂ ಬಳೆ ತೊಡಿಸ್ಕೊಂಡು ಬಂದ್ವಿ. ಫಸ್ಟು ಆಸೆ ತುಣಿಬಾರ್ದು, ಹಂಗೆ ಪೂಜೆ ಮಾಡುವಂಥ ಅಜ್ಜಿದಿರು ಬೈತಿದ್ರು. ನಿಂತ್ಕೊಳ್ಳಿ ಮೇಡಮ್, ಏನಾಗಲ್ಲ, ಫೋಟೋ ಕ್ಲಿಯರಾಗಿ ಬರಲ್ಲ ಅಂತ ಫೋಟೋಗ್ರಾಫರ್ ಹೇಳ್ತಿದ್ರು. ನಮ್ಮ ಚೈತ್ರತೆ ನನಗೆಲ್ಲ ಅಲ್ಲಿ ಇಟ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು. ಮತ್ತು ಅಜ್ಜಿದಿರು ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಪೂಜೆ ಎಲ್ಲ ಮಾಡಿದ್ಮೇಲೆ ಹೋಗಿ ಗಂಡು ಕರ್ಕೊಬಾ ಅಂತ ಅಂದರು ನನ್ನನ್ನೇ. ಅವನು ಬಂದು ಹಸೆ ಮಣೆ ಎಲ್ಲ ಪೂಜೆ ಮಾಡಿ ಅವನು ಕೂತ್ಕೊಂಡ. ಬಳೆ ತೊಡಿಸ್ತಿದ್ದ ಅಂಕಲು ಅವ್ರ ರಿಲೇಟಿವ್ ಚಂದ್ರಾಪಟ್ಟಣದಲ್ಲೇ ಇರೋರಂತೆ. ಅದಕ್ಕೆ ವಿಚಾರಿಸ್ಕೊತಿದ್ರು ನಿಮಗೆ ಗೊತ್ತಾ ಅಂತ ಹೇಳಿ. ಬಳೆ ಎಲ್ಲ ತೊಡಿಸ್ಕೊಂಡು ಮುಗಿಯೋ ಅಷ್ಟರಲ್ಲಿ ಆಲ್ರೆಡಿ 10:30 ಹೋಗ್ಬಿಟ್ಟಿತ್ತು. ಯೋಹಾನ್ ಅಳ್ತಾ ಇದ್ದ. ಅವನನ್ನ ರೂಮಿಗೆ ಕರ್ಕೊಂಡೋಗಿ ನಮ್ಮ ಅಜ್ಜಿ ಜೊತೆ ಮಲಗಿಸ್ಬಿಟ್ಟು ಬಂದೆ. ಆಸೆ ಹಚ್ಬೇಕಾದ್ರೆ 5 ತಟ್ಟೆ ತುಂಬಿದ್ರು. ಬಾಳೆಹಣ್ಣು, ಕಡಲೆ, ಬೆಲ್ಲ, ಕಳಸ, ಕಾಯಿ, ಆ ಥರ ಎಲ್ಲನೂ ಅವನ ಹತ್ರ ಮುಟ್ಸಿ ನಮಸ್ಕಾರ ಮಾಡಿಸ್ಕೊ ಅಂತ ಹೇಳಿದ್ರು. ತಟ್ಟೆಗಳಿಗೆಲ್ಲ ನಮಸ್ಕಾರ ಮಾಡಿಸ್ಕೊಂಡ್ಮೇಲೆ ಅವನಿಗೆ ಆರತಿ ಮಾಡೋಕೆ ಹೇಳಿದ್ರು. ಆಮೇಲೆ ಅಕ್ಕಿ ಕಾಳು ಬಾಚ್ಕೊಂಡು ಅಕ್ಕಿ ಕಾಳು ಹಾಕೋ ಅವನಿಗೆ ಅಂತ ಹೇಳಿದ್ರು. ನನಗೂ ಶಾಸ್ತ್ರ ಮಾಡಿ ಅಭ್ಯಾಸ ಇರಲಿಲ್ಲ, ಇದೇ ಹೊಸ್ತು. ಅಜ್ಜಿದಿರಂತೂ ಬೈದು ಇಡ್ತಾ ಇದ್ರು. ಆ ಕಡೆ ಅಜ್ಜಿದಿರು ಅಕ್ಕಿ ಹಾಕು ಅಂತ ಹೇಳ್ತಿದ್ರೆ, ಈ ಕಡೆ ಫೋಟೋಗ್ರಾಫರು ಇಲ್ಲಿ ನೋಡಿ ಮೇಡಮ್ ಅಂತ ಇದ್ರು. ಇಬ್ಬರ ಹತ್ರನೂ ಬೈಸ್ಕೊತಿದ್ದೆ ಮಧ್ಯದಲ್ಲಿ ನಿಂತ್ಕೊಂಡು. ಆಮೇಲೆ ತಲೆ ಮೇಲೆ ಅಕ್ಕಿ ಹಾಕಿದ್ಮೇಲೆ ಅಕ್ಕ ಬಾವಂಗೆ ನಮಸ್ಕಾರ ಮಾಡ್ಕೊ, ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡ್ಕೊ ಅಂತ ಹೇಳಿದ್ರು ಅಜ್ಜಿದಿರೆಲ್ಲ. ಆಮೇಲೆ ಅಲ್ಲೊಂದ್ಸಲ ಸೆಕೆಂಡ್ ಟೈಮ್ ಅಫಿಷಿಯಲ್ ಆಗಿ ಕಾಲಿಗೆ ಬಿದ್ದ. ಆಮೇಲೆ 5 ಜನ ಅಕ್ಷತೆ ಕಾಳು ಹಾಕಿ ಅಕ್ಕಂದಿರೋ ಅಥವಾ ಅತ್ತೆದಿರೋ ಅಂದ್ರು. ಆಮೇಲೆ ನಮ್ಮ ದೊಡ್ಡಪ್ಪನ ಮಕ್ಕಳು ಇಬ್ರು ಮತ್ತೆ ನಮ್ಮ ಅತ್ತೆದಿರು ಎಲ್ಲ ಸೇರಿ ಅಕ್ಷತೆ ಕಾಳೆಲ್ಲ ಹಾಕಿದ್ರು. ಆಮೇಲೆ ಅರಿಶಿಣೆಣ್ಣೆ ಹಚ್ಚು ಅಂತ ಹೇಳಿದ್ರು. ನತ್ತಿ ತಂಪಾಗಿರ್ಬೇಕು ಅಂತ ಫಸ್ಟ್ ಬೆಣ್ಣೆ ಹಚ್ಚು ಅಂತ ಹೇಳಿದ್ರು. ನತ್ತಿಗೆ ಬೆಣ್ಣೆ ಹಚ್ಚುದೆ. ನನ್ನ ತಮ್ಮ ಸ್ವಲ್ಪ ಹಚ್ಚೆ ಎಣ್ಣೆ ಹೋಗಲ್ಲ ಅಂತ ಅವನು ಅಂತಿದ್ರೆ, ಆ ಅಜ್ಜಿದಿರೆಲ್ಲ ಹೊಟ್ಟೆಗೆ ತಿಂದಿಲ್ವಾ, ಶಕ್ತಿ ಇಲ್ವಾ, ಹಚ್ಚು ಜೋರಾಗಿ ಅಂತ ನಮ್ಮ ಅಜ್ಜಿದಿರು ಬೈತಾ ಇದ್ರು. ಈ ಕಡೆ ಫೋಟೋಗ್ರಾಫರ್ ಮೇಡಮ್ ಹಂಗೆ ಇರಿ ಅಂತಿದ್ರು. ನಮ್ಮ ಅವ್ವ ಬೇರೆ ಬಂದ್ಬಿಟ್ಟು ಬೈದೆ ಹೋಯ್ತು, ಯಾಕಂಗೆ ಹಿಡ್ಕೊಂಡು ನಿಂತಿದೀಯಾ ಅಂತ ಹೇಳಿ.
ದಿನವೆಲ್ಲ ತಿಕ್ಕಕ್ಕೆ ಹೋಯ್ತೀಯ, ತಿಕ್ಕು ಚೆನ್ನಾಗಿ ಅಂತೇಳಿ ಬನಿಯನ್ನೆಲ್ಲ ಎತ್ಬಿಟ್ಟು ಚೆನ್ನಾಗಿ ತಿಕ್ಸಿದ್ರು ಅವನಿಗೆ. ಪೆಟ್ಟಿಗೆ ಸಾಮಾನು ಅಂತ ಸಂತೆಯಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಹುಡ್ಗಂಗೆ ದೃಷ್ಟಿ ಆಗದೆ ಇರೋ ಥರ ದೃಷ್ಟಿ ದಾರ ಕಟ್ತೀವಿ ಕಾಲಿಗೆ ಮತ್ತು ಹೆಬ್ಬೆರಳಿಗೆ. ಅರಿಶಿನ ಶಾಸ್ತ್ರ ಆದಮೇಲೆ ಅಕ್ಕ ಅಥವಾ ಸೋದರತ್ತೆ ಕಟ್ತಾರೆ ಇದನ್ನು. ಅರಿಶಿನ ಶಾಸ್ತ್ರ ಆದಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ ಅವನು. ರಾತ್ರಿ 1:30 ಆಗೋಗ್ಬಿಟ್ಟಿತ್ತು. ಆಮೇಲೆ ಶಾಸ್ತ್ರ ಮಾಡಿದವ್ರು ಕೆಲವು ಜನ ಇರಲೇ ಇಲ್ಲ. ಇನ್ನು ಕೆಲವರು ನಮ್ಮ ಅತ್ತೆದಿರೆಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಕರೆಸ್ಬಿಟ್ಟು ಲಾಸ್ಟಿಗೆ ಅಕ್ಕಿ ಕಾಳು 5 ಸಲ ಅಕ್ಕಿ ಕಾಳು ಹಾಕ್ಬಿಟ್ಟು ಕಳ್ಸೋಕ್ಕೆ ಮತ್ತು ಅವನಿಗೆ ಇಬ್ರಿಗೂ 5 ಸಲ ಎಲ್ಲರೂ ಒಟ್ಟಿಗೆ ಕೈ ಇಟ್ಕೊಂಡು ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರು ಅಜ್ಜಿದಿರು. ಹಾಕಿದ್ವಿ. ಎಲ್ಲ ಆದಮೇಲೆ ಅವನಿಗೆ ಆರತಿ ಮಾಡಿ ಎದ್ದೇಳಿಸಿ ಅಂತ ಹೇಳಿದ್ರು. ಆರತಿ ಮಾಡಿದ್ವಿ. ಇದ್ದ ಲಾಸ್ಟಲ್ಲಿ ಬಂದು ನನ್ನ ತಮ್ಮನ ಫ್ರೆಂಡ್ಸು ವಿಡಿಯೋ ಮಾಡಿದ್ದು, ಟವಲ್ ಹಾಕೊಂಡು ಹೆಂಗಿದ್ದು ಗುಬ್ರ ಹಾಕೊಂಡು ಅವನೇ ವಿಡಿಯೋ ಮಾಡ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು. ಇಷ್ಟು ಶಾಸ್ತ್ರ ಮುಗಿಸಿ ನಾನು ಹೋಗಿ ಮಲ್ಕೊಂಡೆ. ನೆಕ್ಸ್ಟು ಕಂಟಿನ್ಯೂಯೇಷನ್ ಧಾರೆ ವಿಡಿಯೋ ಪಾರ್ಟ್ 2 ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಘಶ್ರೀ ಗೌಡ ವ್ಲಾಗ್ಸ್. ಕೀಪ್ ವಾಚಿಂಗ್.